ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರಾಜ್ಮಾ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಓವರ್ ನೈಟ್ ಫುಲ್ಲು ರಾಜ್ಮಾನ 1 ಕಪ್ ರಾಜ್ಮಾನ ಓವರ್ ನೈಟ್ ನೆನೆ ಹಾಕಬೇಕು. ನೈಟ್ ಫುಲ್ ನೆನೆ ಇಟ್ಟಿದ್ದ ರಾಜ್ಮಾನ ನೀರೆಲ್ಲ ತೆಗೆದು ಒಂದು ಕುಕ್ಕರ್ಗೆ ರಾಜ್ಮಾ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಎಷ್ಟು ವಿಷಲ್ ಕೂಗಿಸ್ಬೇಕು ಅಂದರೆ ಒಂದು 5-6 ವಿಷಲ್ಲು ಕೂಗಿಸ್ಬೇಕು. ಈ ರಾಜ್ಮಾ ಬೇಯಲು ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ 3 ವಿಷಲನ್ನು ಹೈ ಫ್ಲೇಮಲ್ಲಿ ಕೂಗಿಸಿ 2 ವಿಷಲನ್ನು ಲೋ ಫ್ಲೇಮಲ್ಲಿ ಕೂಗಿಸಿದ್ರೆ ಈ ರೀತಿಯಾಗಿ ಚೆನ್ನಾಗಿ ಬೆಂದಿರುತ್ತೆ ರಾಜ್ಮಾ. ಈ ರಾಜ್ಮಾನ ನೈಟು ನೆನೆ ಹಿಡ್ದೆ ಮಾರ್ನಿಂಗ್ಗೆ ನಾವು ದಿಢೀರನಾಗಿ ಮಾಡ್ತೀವಿ ಅಂದರೆ ಆಗಲ್ಲ, ನೀಟಾಗಿ ಬೇಯೋದು ಇಲ್ಲ. ಹಾಗಾಗಿ ನೈಟ್ ಫುಲ್ಲು ನೆನೆ ಇಡಬೇಕಾಗುತ್ತೆ. ಈ ರಾಜ್ಮಾ ಮಸಾಲೆಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು 1 ಇಂಚಷ್ಟು ಚಕ್ಕೆ, ಒಂದು 4 ಲವಂಗ ಹಾಗೆ ಸಣ್ಣಗೆ ಹೆಚ್ಚಿರುವಂತಹ 2 ಈರುಳ್ಳಿಯನ್ನು ಹಾಕ್ಕೊಂಡು ಕಂದು ಬಣ್ಣ ತಿರುಗಿದ ಮೇಲೆ ಆ ಈರುಳ್ಳಿ 4 ಬೆಳ್ಳುಳ್ಳಿಯನ್ನು ಹಾಕ್ಬಿಟ್ಟು ಈ ಈರುಳ್ಳಿಯನ್ನು ಎತ್ತಿ ಇಟ್ಕೊಳ್ಳಿ, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮಿಕ್ಕಿರುತ್ತಲ್ಲ ಅದೇ ಪಾತ್ರೆಗೆ ಎಣ್ಣೆ ಇರುತ್ತಲ್ಲ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 4-5 ಹಸಿ ಮೆಣಸಿನ್ಕಾಯನ್ನು ಹಾಕೋಬೇಕಾಗುತ್ತೆ. ಇವಾಗ 3 ಟೊಮೊಟೊನ ಮಿಕ್ಸಿಲಿ ರುಬ್ಬಿ ಹಾಕ್ತಾ ಇದ್ದೀನಿ. ಈ ಟೊಮೊಟೊಗೆ ನೀರು ಹಾಕಿಲ್ಲ, ಹಾಗೆ ರುಬ್ಬಿದ್ದೀನಿ ನಾನು. ಚಿಕ್ಕದಾಗಿರುವ 3 ಟೊಮೊಟೊನ ರುಬ್ಬಿ ಹಾಕಿರೋದು. ಮೊದಲಿಗೆ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ, ಆ ಈರುಳ್ಳಿನ ಪೇಸ್ಟ್ ಮಾಡಿ ಹಾಕಿರೋದು. ಟೊಮೊಟೊ ಪೇಸ್ಟು ಮತ್ತು ಈರುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸ್ಕೋಬೇಕಾಗುತ್ತೆ ಒಂದು 5 ನಿಮಿಷಗಳ ಕಾಲ. ಈ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ 1 ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಗೆ 2 ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪುಡಿ ಹಾಕ್ತಾ ಇದ್ದೀನಿ. ಈ ಕಾಶ್ಮೀರಿ ಚಿಲ್ಲಿ ಪುಡಿ ಖಾರ ಇರಲ್ಲ, ಹಾಗಾಗಿ ನಾನು 2 ಚಮಚದಷ್ಟು ಹಾಕಿದ್ದೀನಿ. ನೀವು ಯಾವ ಖಾರದ ಪುಡಿ ಇರುತ್ತೋ ಆ ಖಾರದ ಪುಡಿಯನ್ನು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಈ ಪುಡಿಯೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಈ ಪೇಸ್ಟನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈ ರಾಜ್ಮಾ ಮಸಾಲ ಚಪಾತಿಗೂ ಚೆನ್ನಾಗಿರುತ್ತೆ ಹಾಗೆ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ಇವಾಗ ನಾವು ಕುಕ್ಕರ್ನಲ್ಲಿ ರಾಜ್ಮಾ ಮಸಾಲನ ಬೇಯಿಸ್ಕೊಂಡಿದ್ವಲ್ಲ, ನೀರಿನ ಸಮೇತನೇ ಹಾಕ್ಕೊಳ್ಳಿ. ಈ ಗ್ರೇವಿನ ಚೆನ್ನಾಗಿ ಸ್ಪೂನಲ್ಲಿ ತಿರುಗಿಸ್ಕೊಂಡು ನೋಡ್ಕೊಳ್ಳಿ. ನೀರು ಬೇಕು ಅಂದರೆ ನೀವು ಮತ್ತೆ ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ಒಂದು 5 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಕುದಿಸ್ಬೇಕಾಗುತ್ತೆ. ಕೆಲವರು ನಿಂಬೆ ರಸನೂ ಸಹ ಹಾಕ್ತಾರೆ. ನಾನು 3 ಟೊಮೊಟೊನ ಪೇಸ್ಟ್ ಮಾಡಿ ಹಾಕಿದ್ರಿಂದ ಅದೇ ಹುಳಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಹಾಗಾಗಿ ನಾನು ನಿಂಬೆ ರಸನ ಹಾಕ್ತಾ ಇಲ್ಲ. ಈಗ ಒಂದು 5 ನಿಮಿಷ ಚೆನ್ನಾಗಿ ಕುದ್ಮೇಲೆ ಈಗ ನೀವು 1 ತುಣುಕಿನಷ್ಟು ಬೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ, ಆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಇವಾಗ ರಾಜ್ಮಾ ಮಸಾಲ ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.